ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ. ಇದರಲ್ಲಿ ಪಿಡಬ್ಲ್ಯೂಡಿಯ ಒಬ್ಬ ಅಧಿಕಾರಿ ಸತೀಶ್ ಅಂತೇಳಿ ಆತ ಕೂಡ ಈಗ ತಗಲಾಕೊಂಡಿದ್ದಾನೆ. ಪಿಡಬ್ಲ್ಯೂಡಿ ಎಂಜಿನಿಯರ್ ಸತೀಶ್ ಬಾಬುಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಬೆಳಗ್ಗೆ. ಸತೀಶ್ ಸಂಪತ್ತಿನ ಕೋಟೆಯನ್ನು ಈಗ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಸತೀಶ್ ಮನೆಯಲ್ಲಿ ಅಪಾರ ಪ್ರಮಾಣದ ಒಂದು ಚಿನ್ನಾಭರಣ ಮತ್ತು ಕಂತೆ ನೋಟು ಕೂಡ ಪತ್ತೆಯಾಗಿದೆ. ಬೆಂಗಳೂರಿನ ಜಯಮಹಲ್ನಲ್ಲಿರುವಂತಹ ಮನೆಯಲ್ಲಿ ಈಗ ತಲಾಶ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಚಿನ್ನಾಭರಣ ಸಿಕ್ಕಿದೆ. ನೋಡಿತಾ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಎಷ್ಟು ಪ್ರಮಾಣದ ಒಂದು ಚಿನ್ನಾಭರಣವನ್ನು ಈ ಸತೀಶ್ ಇಟ್ಕೊಂಡಿದ್ರು ಅಂತ ಹೇಳಿ. ಜೊತೆಗೆ ಕಂತೆ ನೋಟು ಕೂಡ ಇಲ್ಲಿ ಸಿಕ್ಕಿದೆ. ಇನ್ನು ಬೆಂಗಳೂರು, ಚಿತ್ರದುರ್ಗ ಅಲ್ಲೂ ಕೂಡ ಒಂದು ನಿವಾಸ ಇದೆ. ಅಲ್ಲೂ ಕೂಡ ದಾಖಲೆ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಈತ ಜಸ್ಟ್ ಒಬ್ಬ ಪಿಡಬ್ಲ್ಯೂಡಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು. ಚಿತ್ರದುರ್ಗದ JCR ಬಡಾವಣೆಯಲ್ಲಿ ಕೂಡ ಸತೀಶ್ ಮನೆ ಇದೆ. ಚಿತ್ರದುರ್ಗದ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ 3 ಕಡೆ ಲೋಕಾಯುಕ್ತ ದಾಳಿ ಆಗಿದೆ. BBMP ಅಧಿಕಾರಿ ಮಂಜೇಶ್ ಸಂಬಂಧಿಕರ ಮೇಲೆ ರೇಡ್ ಆಗಿದೆ. ಮಳವಳ್ಳಿ ತಾಲೂಕಿನ ಹಲಗೂರು ಗುಂಡಾಪುರ ಗ್ರಾಮದ ಮನೆ, ಮಂಜೇಶ್ ಸಂಬಂಧಿ ಸುರೇಂದ್ರಗೆ ಸೇರಿದಂತೆ 2 ಮನೆ ಮೇಲೆ ದಾಳಿ ಆಗಿದೆ. ಮದ್ದೂರಿನ SI ಕೋಡಿಹಳ್ಳಿ ಮನೆ ಮೇಲೂ ಕೂಡ ದಾಳಿ ಆಗಿರೋದು. ಅಲ್ಲಿ ಈ SI ಕೋಡಿಹಳ್ಳಿ ಇರುವಂಥ ಮನೆ ಏನಿದೆ ಅದು ಅಧಿಕಾರಿ ಮಂಜೇಶ್ ಅಜ್ಜಿ ಮನೆ ಅಂತ ಗೊತ್ತಾಗಿದೆ. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಆಗಿರುವಂಥ ಒಂದು ರೇಡ್ ಇದು. ಮಂಜೇಶ್ ಸಂಬಂಧಿ ಸುರೇಂದ್ರಗೆ ಸೇರಿದಂತೆ 2 ಮನೆ ಇಲ್ಲಿ ದಾಳಿ ಆಗಿದೆ. ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ 30ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ಲೋಕಾಯುಕ್ತ ರೇಡನ್ನು ನಡೆಸಿರೋದು. ಮಳವಳ್ಳಿ ತಾಲೂಕಿನ ಹಲಗೂರು ಗುಂಡಾಪುರ ಗ್ರಾಮದ ಮನೆಗಳ ಮೇಲೆ ರೇಡ್ ಆಗಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಒಂದು ಬೆನ್ನು ಬಿದ್ದಿದ್ದಾರೆ. ತಮ್ಮ ರೇಡನ್ನು ಮುಂದುವರಿಸಿದ್ದಾರೆ. ಇಲ್ಲಿ KRIDLನ AEE ಮನೆಯ ಮೇಲೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ. ಸೈಯದ್ ಮುನೀರ್ ಅಂತ ಹೇಳಿ ಇವ್ರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಸೈಯದ್ ಮುನೀರ್ಗೆ ಸೇರಿರುವಂತಹ 6 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿರುವ RT ನಗರದ ನಿವಾಸ, ಅಲ್ಲಿ ಹಣ, ಚಿನ್ನ ಪತ್ತೆಯಾಗಿದೆ. ಇನ್ನು ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಇರುವಂಥದ್ದು ಗೊತ್ತಾಗಿದೆ. ವಿದೇಶಿ ಕರೆನ್ಸಿಯನ್ನು ಇಟ್ಕೊಂಡಿದ್ದ ಚಿನ್ನ, ಬೆಳ್ಳಿ, ಹಾಗೆ ಕಾಸ್ಟ್ಲಿಯೆಸ್ಟ್ ವಾಚ್ಗಳು, ಕಾಸ್ಟ್ಲಿಯೆಸ್ಟ್ ಗಾಗಲ್ಸ್, ಹಾಗೆ ಮೊಬೈಲ್ಸ್ ಇವೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಫೋಟೋದಲ್ಲಿ ತಾವು ನೋಡ್ಬೋದು. ಈತ ಮುನೀರ್ ಅಂತೇಳಿ KRIDLನಲ್ಲಿ AEE ಆಗಿ ಕೆಲಸ ಮಾಡ್ತಾ ಇದ್ದಂಥವು. ಇವರು ನಿವಾಸದ ಮೇಲೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಕಂತೆ ಹಣ ಕೂಡ ಪತ್ತೆಯಾಗಿದೆ. ಇವರ ಮನೆಗಳನ್ನು ನೋಡಿದ್ರೆ ಬ್ಯಾಂಕ್, ಚಿನ್ನದ ಅಂಗಡಿನ ಅನ್ನೋ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಅಷ್ಟು ಬೆಳ್ಳಿ ಆಭರಣಗಳು, ಬಳೆಗಳನ್ನು ನೋಡ್ಬೋದು, ಗಾಗಲ್ಗಳನ್ನು ಬಹುತೇಕ ಒಂದು ಅಂಗಡಿನೇ ಇವರು ಓಪನ್ ಮಾಡ್ಬೋದು. ಇದೇ ರೀತಿಯ ಒಟ್ಟಾಗ್ತಾ ಹೋದರೆ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇನ್ನು ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸುರೇಶ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಸುರೇಶ್ ನಿವಾಸದಲ್ಲಿ ವಿದೇಶಿ ಮದ್ಯ ಪತ್ತೆಯಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಸುರೇಶ್ ನಿವಾಸದ ಮೇಲೆ ದಾಳಿ ಆಯಿತು. ಬೆಂಗಳೂರು ದಕ್ಷಿಣ ತಾಲೂಕಿನ ಚೆನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಲೋಕಾಯುಕ್ತ DYSP ಗೌತಮ್ ನೇತೃತ್ವದಲ್ಲಿ ಒಂದು ಶೋಧ ಆಗುತ್ತೆ. 2 ಗಂಟೆಯಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ. ಈತನ ಒಂದು ಪೋಸ್ಟ್ ಏನಂತಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯ. ಸುರೇಶ್ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಆದರೆ ಇಲ್ಲಿ ಫಾರಿನ್ ಮಾಲ್ ಸಿಕ್ಕಿದೆ, ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಹಣದ ಬಂಡಲ್ಗಳು, ಮದ್ಯ ಕೂಡ ಪತ್ತೆ ಮಾಡಿದ್ದಾರೆ. ಅದನ್ನು ಜೊತೆಗೆ ಹಣ, ಚಿನ್ನಾಭರಣ ಇದೆಲ್ಲವೂ ಕೂಡ ಪತ್ತೆ ಆಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮನೆ ಮೇಲೆ ಕೂಡ ರೇಡ್ ಆಗಿದೆ.